ದಾಡಿ ಪುಟ್ಸ್ವಾಮಿ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಪೊಲಿಟಿಕಲ್ಸ್ಗಳಿಗೆ ಮತ್ತು ಆ ಕುರುಬರು ಕ್ಯಾಸ್ಟ್ನ ದೊಡ್ಡ ಲೀಡ್ರ್ ಅವರು. ಸೊ ಜೋರಾಗಿ ಪರ್ಸ್ನಾಲಿಟಿ ಒಳ್ಳೆಗಿತ್ತು, ಒಳ್ಳೆ ಪಾಲಿಟಿಕ್ಸ್, ಒಳ್ಳೆ ಹೆಸರಿತ್ತು ಅವ್ರದ್ದು. ಚಾಮರಾಜಪೇಟೆಯಲ್ಲಿ ಕ್ಲಬ್ ಇರುತ್ತೆ, ಗಾಂಧಿ ಬಜಾರಲ್ಲಿ ಮನೆ ಇರುತ್ತೆ ಅವರು. ಆ ಟೈಮ್ಲಿ ಕೊತ್ತವಾಳ ರಾಮಚಂದ್ರ ಒಂದು ಡೀಲ್ ಕೊಟ್ಟಿವರು, BDಯಲ್ಲಿ ಒಂದು ಆಫೀಸನ್ನು ಕೈ ಕಟ್ ಮಾಡಿಸ್ತಾರೆ. ಅದೊಂದು ರಾಮಚಂದ್ರ ಒಂದು ಒಳ್ಳೆ, ಆವಾಗಲೂ ಒಂದು ಹೆಸರು ಬಂತು ರಾಮಚಂದ್ರಿಗೆ. ಕೊತ್ತವಾಳ ರಾಮಚಂದ್ರ ಹೊಡೆದ್ರೆ ಆ BD ಆಫೀಸ್ ಅಂದರೆ ಒಂದು ದೊಡ್ಡ ಹೆಸರು ಮಾಡ್ಕೊಂಡು ಅಲ್ಲಿ ಏನೇನು ಕೆಲಸಗಳು ಬೇಕೆಲ್ಲ ಗಾಂಧಿ ಬಜಾರ್ ಪುಟ್ಸ್ವಾಮಿ ಮಾಡಿಸ್ಕೊಂತಿರ್ತಾರೆ ಅಫಿಷಿಯಲ್ಸ್ ಕೆಲಸಗಳು ರಾಮಚಂದ್ರಿಗೆ ಓಡಿಸಿ. ಇಲ್ಲಿ ಅವತ್ತು ಯಾರು MR ರಾಮಣ್ಣ ಅಧ್ಯಕ್ಷ, ಪುಟ್ಸ್ವಾಮಿ ಜನರಲ್ ಸೆಕ್ರೆಟರಿ. ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ, ನಮ್ಮ ಮಾವ ಹೇಳ್ತಾ ಇದ್ದ. ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವ್ನಿಗೆ ಹಂಗಾಗಿ ಗೆದ್ದಿದ್ದದು. ಆಗ ಈ ಪುಟ್ಸ್ವಾಮಿ ಸೆಕ್ರೆಟರಿ ಆಗಿರುವಾಗ, ನಿಮಗೆಲ್ಲ ಇತಿಹಾಸ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇನೆ. ರಾಮಣ್ಣ ಒಂದ್ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿಮ್ಗೆ ಜೀವಂತವಾಗಿ ಹೊಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದ್ಬಿಡೋದು, ಮೊಳೆ ಹೊಡೆದ್ಬಿಡೋದು, ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದ್ಬಿಟ್ರೆ ಹೆಂಗೆ ಅಂತ ಹೇಳ್ತಾನೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಇದ್ನಲ್ಲ, ನಮ್ಮ ಮನೆಗೆ ಬರ್ಬೇಕಾದ್ರೆ 2 ಕಾರ್ ತುಂಬಾ ಜನಗಳ ಬರೋನು, 2 ಕಾರ್ ತುಂಬಾ ಮನೆಗೆ ಬರೋನು. ನಾನು ಏನ್ ಮಾಡೋದು, ಮನೆಗೆ ಬರ್ತಿದ್ನೆಲ್ಲ ಮಾತಾಡ್ಸುವೆ. ರೇವಣ್ಣನು ಚೆನ್ನಾಗಿದ್ರು, ಅವನ ಜೊತೆನಲ್ಲಿ ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಸ್ವಾಮಿ ಜೊತೆನಲ್ಲಿ. ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ, ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನಿನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಎಲ್ಲರೂ ಮಾಡೋಣ ನಂಗೆ ಎದುರ್ಸಕ್ಕೆ. ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ. ಅವನಿಗೆ ಪುಟ್ಸ್ವಾಮಿ ವಿರುದ್ಧ ನಿಲ್ಲಿಸ್ತೆ ಕಷ್ಟಪಟ್ಟು, ಎದುರ್ಕೆ ನಡುಗನು. ನನಗೆ ಎದುರಿಸಿ ನನ್ನ ಎದುರುಗಡೆನೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು, ಮೆಂಬರ್ ಆಗಿದ್ರು ಅವರು ಕುರುಬರ ಸಂಘಕ್ಕೆ. ಅವನ್ ಲೆಕ್ಕ ಕೇಳ್ದ ಪುಟ್ಸ್ವಾಮಿಗೆ. ನೀಲಿ ವೆಂಕಟಸ್ವಾಮಿ, ರೇವಣ್ಣನ ಗೊತ್ತು, ತಪ್ಪಿಗಿದ್ದ ಕುಳ್ಳಿಗೆ ಯಾವಾಗಲೂ ಬಿರಿಯಾನಿ ತಿನ್ನನು. ಅವ್ನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಅವನ ಹುಡುಗ ಇನ್ನ ಇದ್ದಾನ, ಅವೊಬ್ಬ ಪುಟ್ಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ್, ಇನ್ನ ಇದ್ದಾನ? ಆ ಹುಡುಗನ್ ಕರೆದು, ಮಾದೇವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟು ಹೊರಟೋದು ಪುಟ್ಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ವರ್ತೂರ್ ಪ್ರಕಾಶ್, ಇವೆಲ್ಲ ತಿಳ್ಕೊ ನೀನು. ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟೋದ್ರು, ಚೆನ್ನಾಗಿ ಹೊಡೆದ್ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದ್ಬಿಟ್ರು. ಎಲ್ಲ ಎದುರರು, ಪುಟ್ಸ್ವಾಮಿ ಕಂಡ್ರೆ ಎಲ್ಲ ಎದುರರು. ಆಮೇಲೆ ಸತ್ತು ಹೋದ ಅಂತ ಬಿಟ್ಗಳನ್ನ. ದಾಡಿ ಪುಟ್ಸ್ವಾಮಿ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಪೊಲಿಟಿಕಲ್ಸ್ಗಳಿಗೆ ಮತ್ತು ಆ ಕುರುಬರು ಕ್ಯಾಸ್ಟ್ನ ದೊಡ್ಡ ಲೀಡ್ರ್ ಅವರು. ಸೊ ಜೋರಾಗಿ ಪರ್ಸ್ನಾಲಿಟಿ ಒಳ್ಳೆಗಿತ್ತು, ಒಳ್ಳೆ ಪಾಲಿಟಿಕ್ಸ್, ಒಳ್ಳೆ ಹೆಸರಿತ್ತು ಅವ್ರದ್ದು. ಚಾಮರಾಜಪೇಟೆಯಲ್ಲಿ ಕ್ಲಬ್ ಇರುತ್ತೆ, ಗಾಂಧಿ ಬಜಾರಲ್ಲಿ ಮನೆ ಇರುತ್ತೆ ಅವರು. ಆ ಟೈಮ್ಲಿ ಕೊತ್ತವಾಳ ರಾಮಚಂದ್ರ ಒಂದು ಡೀಲ್ ಕೊಟ್ಟಿವರು, BDಯಲ್ಲಿ ಒಂದು ಆಫೀಸನ್ನು ಕೈ ಕಟ್ ಮಾಡಿಸ್ತಾರೆ. ಅದೊಂದು ರಾಮಚಂದ್ರ ಒಂದು ಒಳ್ಳೆ, ಆವಾಗಲೂ ಒಂದು ಹೆಸರು ಬಂತು ರಾಮಚಂದ್ರಿಗೆ. ಕೊತ್ತವಾಳ ರಾಮಚಂದ್ರ ಹೊಡೆದ್ರೆ ಆ BD ಆಫೀಸ್ ಅಂದರೆ ಒಂದು ದೊಡ್ಡ ಹೆಸರು ಮಾಡ್ಕೊಂಡು ಅಲ್ಲಿ ಏನೇನು ಕೆಲಸಗಳು ಬೇಕೆಲ್ಲ ಗಾಂಧಿ ಬಜಾರ್ ಪುಟ್ಸ್ವಾಮಿ ಮಾಡಿಸ್ಕೊಂತಿರ್ತಾರೆ ಅಫಿಷಿಯಲ್ಸ್ ಕೆಲಸಗಳು ರಾಮಚಂದ್ರಿಗೆ ಓಡಿಸಿ. ಇಲ್ಲಿ ಅವತ್ತು ಯಾರು MR ರಾಮಣ್ಣ ಅಧ್ಯಕ್ಷ, ಪುಟ್ಸ್ವಾಮಿ ಜನರಲ್ ಸೆಕ್ರೆಟರಿ. ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ, ನಮ್ಮ ಮಾವ ಹೇಳ್ತಾ ಇದ್ದ. ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವ್ನಿಗೆ ಹಂಗಾಗಿ ಗೆದ್ದಿದ್ದದು. ಆಗ ಈ ಪುಟ್ಸ್ವಾಮಿ ಸೆಕ್ರೆಟರಿ ಆಗಿರುವಾಗ, ನಿಮಗೆಲ್ಲ ಇತಿಹಾಸ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇನೆ. ರಾಮಣ್ಣ ಒಂದ್ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ
ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿನ್ಗೆ ಜೀವಂತವಾಗಿ ಹೊಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದು ಬಿಡೋದು, ಮೊಳೆ ಹೊಡೆದು ಬಿಡೋದು, ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದು ಬಿಟ್ರೆ ಹೆಂಗೆ ಅಂತ ಹೇಳ್ತಾನೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಇದ್ನಲ್ಲ, ನಮ್ಮ ಮನೆಗೆ ಬರ್ಬೇಕಾದ್ರೆ 2 ಕಾರ್ ತುಂಬಾ ಜನಗಳ ಬರೋನು, 2 ಕಾರ್ ತುಂಬಾ ಮನೆಗೆ ಬರೋನು. ನಾನು ಏನ್ ಮಾಡೋದು, ಮನೆಗೆ ಬರ್ತಿದ್ನೆಲ್ಲ ಮಾತಾಡ್ಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆನಲ್ಲಿ, ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆನಲ್ಲಿ. ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ, ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನಿನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಎಲ್ಲರೂ ಮಾಡೋಣ ನಂಗೆ ಎದುರ್ಸಕ್ಕೆ. ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ. ಅವನಿಗೆ ಪುಟ್ಟಸ್ವಾಮಿ ವಿರುದ್ಧ ನಿಲ್ಲಿಸ್ತೆ ಕಷ್ಟಪಟ್ಟು, ಎದುರ್ಕೆ ನಡುಗನು. ನನಗೆ ಎದುರಿಸಿ ನನ್ನ ಎದುರುಗಡೆನೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು, ಮೆಂಬರ್ ಆಗಿದ್ರು ಅವರು ಕುರುಬರ ಸಂಘಕ್ಕೆ. ಅವನ್ ಲೆಕ್ಕ ಕೇಳ್ದ ಪುಟ್ಟಸ್ವಾಮಿಗೆ. ನೀಲಿ ವೆಂಕಟಸ್ವಾಮಿ ರೇವಣ್ಣನ ಗೊತ್ತು, ತಪ್ಪಿಗಿದ್ದ ಕುಳ್ಳಿಗೆ ಯಾವಾಗಲೂ ಬಿರಿಯಾನಿ ತಿನ್ನನು. ಅವ್ನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಅವನ ಹುಡುಗ ಇನ್ನ ಇದ್ದಾನ, ಅವೊಬ್ಬ ಪುಟ್ಟಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ್, ಇನ್ನ ಇದ್ದಾನ? ಆ ಹುಡುಗನ್ ಕರೆದು, ಮಾದೇವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟು ಹೊರಟೋದು ಪುಟ್ಟಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ವರ್ತೂರ್ ಪ್ರಕಾಶ್, ಇವೆಲ್ಲ ತಿಳ್ಕೊ ನೀನು. ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟೋದ್ರು, ಚೆನ್ನಾಗಿ ಹೊಡೆದು ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದು ಬಿಟ್ರು. ಎಲ್ಲ ಎದುರರು, ಪುಟ್ಟಸ್ವಾಮಿ ಕಂಡ್ರೆ ಎಲ್ಲ ಎದುರರು. ಆಮೇಲೆ ಸತ್ತು ಹೋದ ಅಂತ ಬಿಟ್ಕೊಳ್ಳ.